ವರ್ಷದಿಂದ ಮಾಡಿದಂತಹ ಪ್ರಾಜೆಕ್ಟ್ ಕಷ್ಟಪಟ್ಟು ಮಾಡಿದೀವಿ, ಹಿಂಗ್ ಮಾಡಿದೀವಿ ಅಂತೆಲ್ಲ ಹೇಳಲ್ಲ. ಯಾಕಂದ್ರೆ ಬರ್ತಾ ಇದೆ, ಎಲ್ಲರೂ ಕಷ್ಟಪಡಲೇಬೇಕು ಸಿನಿಮಾ ಅಂತಂದ್ರೆ. ಕಷ್ಟ ಇದ್ದೆ ಯಾವ್ದು ಈಸಿ ಆಗಲ್ಲ. ಬಟ್ ಆರ್ಟ್ಲಿ ವೆಲ್ಕಮ್ ರವಿ ಸರ್. ಹೇಳಿದ ಒಂದೇ ಮಾತಿಗೆ ಬೈಕೊಂಡ ಒಪ್ಕೊಂಡ ಬಂದು ನಿಂತಿದ್ರೆ ನಮ್ಗೆ ಆಶೀರ್ವಾದ ಮಾಡೋದಕ್ಕೆ. ಯಾಕೆಂದ್ರೆ ನೀವು ನಮ್ಮ ತಂದೆ ಸಮಾನ. ಅದ್ಯಾಕೆ ಅಂತ ನಾನು ಮೇನಲ್ಲಿ ಹೇಳ್ತೀನಿ, ಅದ್ಯಾಕೆ ಅಂತ ರಿವೀಲ್ ಮಾಡ್ತೀವಿ. ಅಂಡ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ ಸಮಯ ಕೊಟ್ಟಿದ್ದಕ್ಕೆ. ವಿಜಯ್ ಸರ್, ನಿಮ್ಗೂ ಅಷ್ಟೇ, ನಿಮ್ ಕಾಲ್ಗೆನೆ ಮತ್ತೆ ಬಿಡಪ್ಪ ಯಾಕಪ್ಪ ಟೆನ್ಷನ್ ಮಾಡ್ಕೊಡೋದು, ನಾ ಬರ್ತಾ ಇದ್ದೀನಪ್ಪ ಅಂತ ಈಗಲೂ ಟೆನ್ಷನ್ ಕೊಟ್ರೆ ಬರ್ತಾ ಅಂತ. ಆದ್ರೂ ಆಲ್ವೇಸ್ ಆ ಟೆನ್ಷನ್ ನಮ್ಗೆ ಯಾವಾಗ ಕೊಡ್ತಾ ಇರ್ತೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲರೂ ಇರೋದು ಯೋಗಿ ಅವ್ನು ನನ್ನ ಗೆಳೆಯ. ಆಲ್ವೇಸ್ ಅವ್ರು ಹೇಳಿದ್ರೆ ಸಾಕಾಗಿ ಬರ್ತೀನಿ ಕೊಡ್ಲ ಮಗ ಇಂತೆಲ್ಲ ಕೆಲಸ ಕೂಡ ಮಾಡೋಣ ಅನ್ನೋ ಗೆಳೆತನ. ಒಳ್ಳೆದಾಗ್ಲಿ ಕಣೋದಿಗೆ ಅಂತ ತುಂಬಾ ಹಾಕಿ ನನಗೆ ವಿಶ್ ಮಾಡಿದಂತ ಗೆಳೆಯ. ಅಂಡ್ ದಿಗಿ ಆಲ್ಸೋ ನನ್ನ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಶುರು ಮಾಡಿದಾಗ ಅವ್ರ ಜೊತೆಗೆ ನನ್ನ ಮನಸಾರದಲ್ಲಿ ಅಲ್ಲಿಂದ ಒಂದು ಗೆಳೆತನ ನಂದು ಒಂದು ಇದೆ. ಅಂಡ್ ಈಸ್ ವೆರಿ ಸ್ವೀಟ್ ಪರ್ಸನ್. ನಮ್ಮ ವಶಿಷ್ಠ ಅವನು ಅಷ್ಟೇ ಬರೀ ಹಾರ್ಟ್ಲಿ ಅವನು ತುಂಬಾ ಒಳ್ಳೇದಾಗಬೇಕು ಅಂತ ಯಾವಾಗಲೂ ನನ್ನ ಬಗ್ಗೆ ಮಾತಾಡುವಂತ ಗೆಳೆಯ, ತುಂಬಾ ಹತ್ರದಲ್ಲೇ ಇರುವಂತ ಗೆಳೆಯ. ಹಾಗೆ ನಮ್ಮ ನಾಗಭೂಷಣ್ ಆಗ್ಬೋದು, ಶಿವರಾಜ್ ಕಿರಿಪೇಟೆ ಆಗ್ಬೋದು, ಅಂಡ್ ಎಲ್ರಿಗೂ. ಆಮೇಲೆ ನಮ್ಮ ತಂಡ, ಒಟ್ಟಾರೆ ತಂಡ ನನ್ನ ಜೊತೆಗೆ 2.5 ವರ್ಷಗಳ ಕಾಲ ಜರ್ನಿ ಮಾಡಿದ್ದೀರಾ. ಅಂಡ್ ಇದೊಂದು ಸಿನಿಮಾ ತಯಾರು ಮಾಡೋದಕ್ಕೆ, ಜನರ ಮುಂದೆ ಇರೋದಕ್ಕೆ 27ನೇ ತಾರೀಕು ನಾವು ಬರ್ತಾ ಇದ್ದೀವಿ. ಅಂಡ್ ನೀವೆಲ್ಲ ಸಾಂಗ್ ನೋಡಿದೀರಾ. ಇವತ್ತು ರವಿ ಸರ್ ಮತ್ತೆ ಧ್ವನಿ ಸರ್ ಮತ್ತೆ ಎಲ್ಲ ಗೆಳೆಯರು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದಾರೆ. ಅದೊಂದು ನಮ್ಗೆ ಹೆಮ್ಮೆ. ಯಾಕೆಂದ್ರೆ ನಾನು ಏನ್ ಸಂಪಾದನೆ ಮಾಡಿದೀನಿ ನೋಡಿದ್ರೆ ಇವತ್ತು ಯೋಚನೆ ಮಾಡಿದ್ರೆ ಇಷ್ಟು ಜನರ ಸ್ನೇಹಿತರು ನನಗೋಸ್ಕರ ಬಂದು ನಿಂತ್ಕೊಂಡಿದ್ದಾರೆ. ನನ್ನ ಕಷ್ಟ ಕಾಲದಲ್ಲಿ ಈ ಸಿನಿಮಾ ಗೆಲ್ಲಬೇಕು, ಒಳ್ಳೇದಾಗಲಿ ಸತೀಶನ್ಗೆ ಅಂತ ಹೊಂದಿರೋದು. ನಮಸ್ಕಾರ. ಫಸ್ಟ್ಲಿ ನಾನು ರವಿ ಸರ್ ನಮಸ್ತೆ. ಹಾಯ್ ಎಲ್ರಿಗೂ. ಉಮೇಶ್ ಸರ್ ನಮಸ್ತೆ. ಹಾಯ್. ಇಲ್ಲಿ ಬಂದಿರೋ ಎಲ್ಲರಿಗೂ ವೆಲ್ಕಮ್. ಆ್ಯಂಡ್ ನನಗಿದು ಟ್ರೇಲರ್ ನೋಡಿದ್ಮೇಲೆ ರೈಸ್ ಆಫ್ ಅಶೋಕ ಸಿನಿಮಾದ ನಿಜವಾದ ಹೆಸರು. ಬಟ್ ನನ್ಗನ್ಸಿದ್ದು ರೈಸ್ ಆಫ್ ಸತೀಶ ಡೆಫಿನೆಟ್ಲಿ ಆಗೇ ಆಗುತ್ತೆ. ಅದು ಹೌದು, 2008 ನಾನು ಅವನು ಕೆಲಸ ಮಾಡಿದ್ವಿ. ಸೊ ಅವಾಗಿಂದ ತುಂಬಾ ಡೆಡಿಕೇಟೆಡ್ ಆಗಿರ್ತಾನೆ. ಅಂಡ್ ತುಂಬಾ ಖುಷಿ ಆಗುತ್ತೆ ಸಿಕ್ತಾಗೆಲ್ಲ ಸಿನಿಮಾ ಬಗ್ಗೆನೇ ಮಾತು. ಅವನು ಧನು ನಾನೊಬ್ಬ ಕಮ್ಮಿ ಮಾತಾಡೋದು, ಇವರಿಬ್ರು ಯಾವಾಗಲೂ ಸಿನಿಮಾ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಏನಕ್ಕೆ ಅಷ್ಟು ಹುಚ್ಚತನ ಇದೆ, ಮಾತಾಡಿ ಹೇಳ್ತಿದ್ದೇನೋ ಹುಚ್ಚಿಡ್ದೆ ಆ ಥರ ಅನ್ನೋದು. ಅದು ಹುಚ್ಚಿಡಿದ್ರೇನೆ ಈ ಥರ ಎಲ್ಲ ಮಾಡಕ್ ಸಾಧ್ಯ. ಸೊ 100% ನಿಜ. ಅವತ್ತು ಆ ಹುಚ್ಚತನ ಇದ್ದಕ್ಕೆ ರವಿ ಸರ್ ಸಿನಿಮಾಗಳು ಮಾಡಿದ್ರು, ನಮ್ಮನ್ನೆಲ್ಲರೂ ಹುಚ್ಚು ಮಾಡಿದ್ರು ಅವರು. ಈಗ ನಮ್ಮ ಮಾವನು ಮಾಡ್ತಿರೋ ಸಿನಿಮಾಗಳು ಎಲ್ಲ ಹುಚ್ಚತನ ಇದ್ರೇನೆ ಮಾಡೋದಕ್ಕೆ ಸಾಧ್ಯ. ಆ್ಯಂಡ್ ಡೆಫಿನೆಟ್ಲಿ 2.5 ವರ್ಷ ಕಷ್ಟಪಟ್ಟಿದ್ದೀರ ಸಿನಿಮಾಗೆ. ವಂಡರ್ಫುಲ್ ಆಗಿ ಆಗುತ್ತೆ ಇದು ಡೆಫಿನೆಟ್ಲಿ. ಆ್ಯಂಡ್ ಸಕ್ಸಸ್ ಪಾರ್ಟಿಲಿ ಮೀಟ್ ಮಾಡೋಣ, ಇವತ್ತೇ ಮೀಟ್ ಮಾಡೋಣ. ಬೈಯಂಗಿಲ್ಲ ಆಮೇಲೆ 11 ಗಂಟೆ ಮೇಲೆ. ಸೊ ಅದೊಂದಿದೆ. ಒಂದು 11 ಗಂಟೆ 11:30 ಆದ್ಮೇಲೆ ಬೈತಾನೆ. ಸಾಕ್ಷಿಗೆ ತುಂಬಾ ಜನ ಇದ್ದಾರೆ ಇಲ್ಲಿ. ಸೊ ಬೈಯಂಗಿಲ್ಲ ಮಗ, ಈಗಲೇ ಹೇಳಿದ್ದೀನಿ. ದಿಗಂತ ಇದ್ದಾರೆ, ಅವ್ರದ್ದು ಬೈಕ್ ಬಂದಿದೆ. ಇವಾಗಲೂ ಕೆಲಸ ಕೊಟ್ಟಿಲ್ಲ ಇವಂದು. ದಿಗಂತ ಒಂದು ಸಿನಿಮಾ ಮುಹೂರ್ತಕ್ಕೆ ನಾನು ಗೆಸ್ಟ್ ಆಗಿ ಹೋಗಿದ್ದೆ, ಇನ್ನೂ ತುಂಬಾ ಜ್ಞಾಪಕ ಇದೆ. ಸೊ ಹೋದ 1 ಅವರ್ ವೇಟ್ ಮಾಡ್ತಾ ಇದ್ದೀವಿ, ಹೀರೋ ಬರ್ತಾ ಇಲ್ಲ. ಫೋನ್ ಮಾಡಿದ್ರೆ ಹೀರೋ ಫೋನ್ ಎತ್ತಾ ಇಲ್ಲ. ಹೀರೋ ಇಲ್ದಿರೋ ಸಿನಿಮಾ ನಾನು ಕ್ಲಾಪ್ ಮಾಡೋದು, ನಾವೇ ಮಾತಾಡಿ ಬಂದಿದ್ದ ಇದು. ಬರ್ಲೇ ಇಲ್ಲ ನೀವು ಆ ಥರ. ತುಂಬಾನೇ ದೊಡ್ಡದಾಗಿ ಕಾಣಿಸ್ತಿದೆ ಸಿನಿಮಾ, ತುಂಬಾ ದೊಡ್ಡ ಮಟ್ಟಕ್ಕೆ ಆಗುತ್ತೆ ಇದು. ಅಂಡ್ ತುಂಬಾ ಜನ ಆಕ್ಟರ್ಸ್, ಸಂಪತ್ ಸರ್ ಎಲ್ಲಾರು ಬ್ರಿಲಿಯಂಟ್ ಆಗಿರೋ ಆಕ್ಟರ್ಸ್ ಇದ್ದಾರೆ ಸಿನಿಮಾಲಿ. ಅಂಡ್ ಡೆಫಿನೆಟ್ಲಿ ಆ ಥರ ಎಲ್ಲ ಸೇರಿದಾಗಲೇ ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಅಂಡ್ ಈ ಸಿನಿಮಾನು ಹಂಗೆ ಆಗುತ್ತೆ. ಆಲ್ ದಿ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಈಗಲೇ ಹೇಳ್ತಾ ಇದ್ದೀನಿ, ಫೋನ್ ಎತ್ತು ನೆಕ್ಸ್ಟ್ ನಾವು ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ನನಗೆ ಫಸ್ಟ್ ಸತೀಶ್ ಅವ್ರು ಮೀಟ್ ಮಾಡಿದ್ದು ನಾವು ಮನಸಾರೆ ಸಿನಿಮಾದಲ್ಲಿ ಯೋಗರಾಜ್ ಸರ್ ಆಫೀಸಲ್ಲಿ. ಅವಾಗ ಯೋಗರಾಜ್ ಸರ್ ಹೇಳಿದ್ರು, ನೋಡೋ ಸತೀಶ್ ಅಂತ ಜೊತೆ ಆಕ್ಟ್ ಮಾಡ್ತಾನೆ, ಅವನು ರಂಗಭೂಮಿ ಕಲಾವಿದ, ಅಂದ್ರೆ ರಿನಾಸಮಲ್ಲೆಲ್ಲ ಬಂದಿದ್ದಾನೆ, ಅವನು ರಂಗಭೂಮಿಯಲ್ಲಿ ಜೀವ ತೇದ್ಬಿಟ್ಟಿದ್ದಾನೆ ಅಂತ ಒಂದು ಒಳ್ಳೆ ನಟ. ನೀನ್ ಏನಾದ್ರು ಒಂದ್ ಚೂರು ಕರೆಕ್ಟ್ ಆಗಿ ಆಕ್ಟ್ ಮಾಡ್ಲಿಲ್ಲ ಅಂದ್ರೆ ಅವ್ನು ತಿಂದ್ಬಿಡ್ತಾನೆ ನಿನ್ನ. ಸೊ ಚೆನ್ನಾಗಿ ಆಕ್ಟ್ ಮಾಡು ಅಂತ ಹೇಳಿದ್ರು, ನಿಜ. ಹಾಗೆ ನಾನು ಸತೀಶನ್ ಮೀಟ್ ಮಾಡ್ದಾಗ್ಲೂ ಅಷ್ಟೇ ಕೂಡ ಯೋಗಿ ಅವ್ರು ಹೇಳಿದಾಗೆ ಒಂದಷ್ಟು ಜನ ಸಿನಿಮಾನ ಅತಿಯಾಗಿ ಪ್ರೀತಿ ಮಾಡ್ತಾರೆ. ಸೊ ಅವಾಗ ನಾನು ಸತೀಶ್ ಮೀಟ್ ಮಾಡಿದಾಗ ತುಂಬಾ ರಂಗಭೂಮಿನ ತುಂಬಾ ಪ್ರೀತಿ ಮಾಡ್ತಾ ಇದ್ರು, ಸಿನಿಮಾನ ಪ್ರೀತಿ ಮಾಡ್ತಾ ಇದ್ರು. ನೋಡ್ಗೆ ನಾನು ಈ ತರ ಒಂದು ನಾಟಕ ಮಾಡಿದ್ದೆ, ಈ ತರ ಒಂದು ನಾಟಕನ ನಾನೇ ಡೈರೆಕ್ಟ್ ಮಾಡಿದ್ದೆ, ಈ ತರ ಮಾತುಗಳನ್ನ ಸತೀಶ್ ಮಾತಾಡೋರು. ಸೊ ಅದೆಲ್ಲ ಕೇಳಿದಾಗ ಖುಷಿ ಆಗುತ್ತೆ. ಅಂದ್ರೆ ಆ ಸಿನಿಮಾನ ಕೂತ್ರೆ ನಿಂತ್ರೆ ತಿಂದ್ರೆ ಸಿನಿಮಾನ ಪ್ರೀತಿ ಮಾಡಿದಂತ ಒಂದಷ್ಟು ಜನದಲ್ಲಿ ಸತೀಶ್ ಕೂಡ. ಸೊ ಒಂದು ಒಳ್ಳೆ ಪ್ರಯತ್ನ, ಉದ್ದೇಶ, ಉತ್ಸಾಹ ಎಲ್ಲ ಕರೆಕ್ಟ್ ಆಗಿದೆ ಗೆಳೆಯದ್ದು. ರೈಸ್ ಆಫ್ ಅಶೋಕ ತುಂಬಾ ಚೆನ್ನಾಗಾಗುತ್ತೆ. ಆಲ್ ದಿ ಬೆಸ್ಟ್. ಎಸ್, ಆಲ್ ದಿ ಬೆಸ್ಟ್. ಕೇಳುವಂತಹ ಸಮಯ. ನಮಸ್ಕಾರ.
ನೆರೆದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಆಲ್ ಟೈಮ್ ಫೇವರೇಟ್ ನನ್ನ ಚೈಲ್ಡ್ಹುಡ್ ಹೀರೋ ನಮ್ಮೆಲ್ಲರ ಪ್ರೀತಿಯ ರವಿ ಸರ್ ನಮಸ್ತೆ, ವಿಜಯ್ ಸರ್ ನಮಸ್ತೆ, ಯೋಗಿ ದಿಗಿ ನಾಗ ಶಿವಣ್ಣ ಹಾಗೂ ಪ್ರಮುಖವಾಗಿ ನೀವೆಲ್ಲರೂ ತುಂಬಾ ತುಂಬಾ ಖುಷಿ ಆಯಿತು ನಿಮ್ಮೆಲ್ಲ ನೋಡಿ. ಜೊತೆಗೆ ಪ್ರಮುಖವಾಗಿ ಈ ಒಂದು ಟ್ರೈಲರ್ ರೈಸ್ ಆಫ್ ಅಶೋಕ, ಯೋಗಿ ಹೇಳ್ದಂಗೆ ಇದು ರೈಸ್ ಆಫ್ ಸತೀಶ ಆಗುತ್ತೆ ಅನ್ನೋ ಗಟ್ಟಿಯಾದ ನಂಬಿಕೆ ನನಗೆ ಟ್ರೈಲರ್ ನೋಡಿದ ತಕ್ಷಣ ಅನ್ನಿಸ್ತು, ಬಂತು. ಕಲಾವಿದರ ತಂಡಿದೆ, ಅದ್ಭುತವಾದ ಕಲಾವಿದರು, ನಮ್ಮ ಬಿ ಸುರೇಶ್ ಅವರಾಗಲಿ, ರವಿಶಂಕರ್ ಅವರಾಗಲಿ, ನಮ್ಮ ಎಸ್ ಶೆಟ್ಟಿ, ಫ್ಯಾಬ್ಯುಲಸ್ ಆಗಲಿ. ಈ ಒಂದು ಸಪ್ತಮಿ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸತೀಶನ ಹೋರಾಟ ಗೆಳೆಯನಾಗಿ ಒಂದು ಕಳೆದ 2-3 ವರ್ಷದಿಂದ ಅವನು ಪಟ್ಟಿರೋ ಪಾಡು ಕಷ್ಟ ಇದೆ, ಈ ಸಿನಿಮಾಗೋಸ್ಕರ ಅದು ಬಲ್ಲೆ. ಹಾಗಾಗಿ ನಾನು ಮನಸಾರೆ ಪ್ರಾರ್ಥಿಸ್ತೀನಿ ಈ ಒಂದು ಸಿನಿಮಾ ಚೆನ್ನಾಗಿ ಆಗಬೇಕು, ರೈಸ್ ಆಫ್ ಸತೀಶ ಇನ್ನೂ ನಾಗಲೋಟ ಆಗಬೇಕು ಅಂತ. ಏನಂದ್ರೆ ಇಲ್ಲಿ ಎಲ್ಲ ಕಲಾವಿದರು ಇಷ್ಟು ಜನ ಇದ್ದೀವಿ, ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ಸಿನಿಮಾ ಗೆದ್ರು, ಒಂದು ಸಿನಿಮಾ ಸೋತ್ರು, ಮತ್ತೆ ಮಾಡೋದು ಸಿನಿಮಾನೇ, ಮತ್ತೆ ಸೆಟ್ ಹೋಗ್ತೀವಿ, ಮತ್ತೆ ಹೊಸ ಒಂದು ಪ್ರಯತ್ನ ಮಾಡ್ತೀವಿ. ಸೋತ್ವಿ ಅಂತ ರಿಲ್ಯಾಕ್ಸ್ ಆಗಲ್ಲ, ಗೆದ್ವಿ ಅಂತ ಸಂಭ್ರಮಿಸ್ಕೊಂಡೇ ಇರ್ಬೇಕಾಗಲ್ಲ. ಯಾವುದೇ ಒಬ್ಬ ಹೀರೋ ಅಥವಾ ಯಾವುದೇ ಒಬ್ಬ ಕಲಾವಿದರಿಗೆ ಒಂದು ಸಿನಿಮಾ ಗೆದ್ರೆ ದೊಡ್ಡ ಹುರುಪು. ಒಂದಷ್ಟು ಜನ ಹೀರೋಗಳಿಗೆ ಸಿನಿಮಾಗಳಿಗೆ ಗೆದ್ದಾಗ ಉದ್ಯಮಕ್ಕೆ ಹುರುಪು. ನಮ್ಮ ಉದ್ಯಮ ಅವಲಂಬಿತವಾಗಿರೋದು ನಿಮ್ಮೆಲ್ಲರ ಮೇಲೆ, ನಿಮ್ಮ ಪ್ರೀತಿ, ನಿಮ್ಮ ಹಾರೈಕೆ, ನಿಮ್ಮ ಅಭಿಮಾನದ ಮೇಲೆ ನಿಂತಿರ್ತಕ್ಕಂಥ ಉದ್ಯಮ ಇದು. ಸೊ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಪ್ರೋತ್ಸಾಹಿಸಿ, ಎನ್ಕರೇಜ್ ಮಾಡಿ. ಯಾಕಂದ್ರೆ ನೀವು ಕೊಡೋ ಒಂದು ಶ್ರೀರಕ್ಷಣೆ ನಮ್ಮೆಲ್ಲರಿಗೆ ಜೀವಾಳ. ಹಾಗಾಗಿ ನಿಮ್ಮ ಪ್ರೀತಿ ಸಿಗುತ್ತೆ ಗೆಳೆಯರ ಸಿನಿಮಾಗೆ, ಹಾಗೆ ನಮ್ಮೆಲ್ಲರ ಸಿನಿಮಾಗೆ ಅಂತ ಆಶಿಸ್ತಾ ಒಳ್ಳೇದಾಗಲಿ ಗೆಳೆಯ. ಥ್ಯಾಂಕ್ ಯು ಸೊ ಮಚ್ ಗೆಳೆಯ. ಥ್ಯಾಂಕ್ ಯು ಸೋ ಮಚ್ ವಸಿಷ್ಠ ಸರ್. ತುಂಬಾ ಸಂತೋಷ. ನಮ್ಮ ರೈಸ್ ಆಫ್ ಅಶೋಕ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ. ನಾವೆಲ್ಲ ತುಂಬಾ ಖುಷಿ ಪಟ್ಟು ತುಂಬಾ ಡೆಡಿಕೇಶನ್ ಇಂದ ಈ ಮೂವಿನ ಮಾಡಿದ್ದೀವಿ. ಸಾಕಷ್ಟು ಅಡೆತಡೆಗಳು ಬಂದಿದ್ದಾವೆ, ಸಾಕಷ್ಟು ತೊಂದರೆಗಳು ಬಂದಿದ್ದಾವೆ, ಯಾವುದನ್ನು ಎಲ್ಲೂ ಕೂಡ ಕಮ್ಮಿ ಆಗ್ತಂತೆ ನಮ್ಮ ಪ್ರೊಡ್ಯೂಸರ್ ವರ್ಧನ್ ಅವರು ಹಾಗೆ ನಮ್ಮ ಸತೀಶ್ ಅಣ್ಣ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು. ನಮ್ಮ ಇಂಡಸ್ಟ್ರಿ ಕಸಿನ್ಸ್ ಎಲ್ಲ ಬಂದಿದ್ದಾರೆ, ಕಲೀಗ್ಸ್ ಎಲ್ಲ ಬಂದಿದ್ದಾರೆ, ಅವರೆಲ್ಲ ಅವ್ರು ಮಾತಾಡ್ತಾರೆ, ನಾವೆಲ್ಲ ದೊಡ್ಡವರೆಲ್ಲ ಮಾತಾಡೋಷ್ಟು. ಸೊ ಮೂವಿ ತುಂಬಾ ಚೆನ್ನಾಗಿದೆ. ಇದೇ 27ಕ್ಕೆ ರಿಲೀಸ್ ಆಗ್ತಿದೆ ಫೆಬ್ರವರಿಗೆ. ಸೊ ಎಲ್ಲರೂ ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ಎದುರುಗಡೆ ಎಲ್ಲ ಕೂತ್ಕೊಂಡು ನೋಡಿ ಮಾಡ್ಕೊಂಡು ಅಲ್ಲ ಆಲ್ರೆಡಿ ಕಾಯ್ತವ್ರೆ, ಪಾಪ ಇನ್ನ ಮಾತಾಡ್ತಾರೆ ಇದನ್ನ ಮಾತಾಡಿ ಅಂತ ವಿಜಯ್ ಸರ್ ಕಾಯ್ತವ್ರೆ, ಇಬ್ರು ಕಣ್ಬಿಡ್ತಾವ್ರೆ, ನಾನು ನೋಡ್ತೀನಿ. ಈ ಹೋರಾಟ ಮುಗಿಯವರೆಗೂ ನನ್ನ ಬೆನ್ನಲ್ಲ, ನಂದೊಂದು ಕೂದಲು ಬಗ್ಗಲ್ಲ. ನಾವೆಲ್ಲ ಭೂಮಿಯಲ್ಲಿ ಬರೋದು ಒಂಥರ ಫಂಕ್ಷನ್ ಬಂದೋದು, ಬಂದ ಮೇಲೆ ಎಲ್ಲರ ತರ ಪಂಕ್ತಿಲ್ ಕೂತು ತಿಂದು ಕುಡಿದು ಎಂದು ಹೋಗ್ತಾ ಇರಬೇಕು. ಆದರೆ ಗೆಳೆಯ ಅದಕ್ಕೆ ಈ ಹೋರಾಟ ಮುಗಿಯೋವರೆಗೂ ನನ್ನ ಬೆನ್ನಲ್ಲ, ಥ್ಯಾಂಕ್ ಯು ಸೋ ಮಚ್. ಒಂದು ಗ್ರೂಪ್ ಫೋಟೋ ತೆಗೆದಿದ್ರು. ನಿಮ್ಗೂ ಹ್ಯಾಂಪರ್ ಇದೆ, ಇದೆ. ಜೋರಾದ ಚಪ್ಪಾಳೆ ಮತ್ತೊಮ್ಮೆ. ಆಕ್ಚುಲಿ ಈ ಸಿನಿಮಾ ಸಾಂಗ್ ಅಲ್ಲಿ ಒಂದು ಲೈನ್ ಬರುತ್ತೆ, ಯಾರಿನ್ನು ತಡೆಯೋರು ಈ ಜಾತಾರೆ ನಾವೆಲ್ಲ ಇನ್ನೂ ಒಂದಾದರೆ ಅಂತ. ಸೊ ಎಲ್ಲರೂ ಒಂದಾಗಿದ್ರೆ ಸಿನಿಮಾ ಖಂಡಿತವಾಗೂ ಗೆದ್ದೆ. So true. Thank you so much. Thank you ವಸಿಷ್ಠ ಸರ್, ಥ್ಯಾಂಕ್ ಯು ನಾಗಭೂಷಣ್ ಅವರೇ. ದುನಿಯಾ ವಿಜಯ್ ಸರ್, ಥ್ಯಾಂಕ್ ಯು ದಿಗಂತ್ ಅವರೇ, ಥ್ಯಾಂಕ್ ಯು ನಾಗಭೂಷಣ್ ಅವರೇ. ನೀವು ನಂಗೆ ಸಪ್ತಮಿ ಅವರೇ ಅಂತ ಇಲ್ಲಾಂದ್ರೆ ಫೋನ್ ಮಾಡ್ದಾಗ ಏನಮ್ಮ ನಿಂದು ಅಂತ ಹೇಳ್ತಾರೆ ಯಾವಾಗ್ಲೂ. ಇಷ್ಟು ಜನ ಬಂದು ಇವತ್ತು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಇವತ್ತು ಇಷ್ಟೊಂದು ಜನ ಸೆಲೆಬ್ರಿಟೀಸ್ ಇಲ್ಲಿದ್ದಾರೆ, ಬಟ್ ಅದು ಬಿಟ್ಟು ಎಷ್ಟೊಂದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೊಂದು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು. ಅದಲ್ಲದೆ ಥ್ಯಾಂಕ್ ಯು ಸರ್. ಅಂದ್ರೆ ಸಾಕಷ್ಟು ಜನ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ, ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ನಾನು ಸಿನಿಮಾ ನೋಡಾದ್ಮೇಲೆ ನನಗೆ ಫಸ್ಟ್ ಆಚೆ ಬಂದಿದ ತಕ್ಷಣ ಸರ್ ಮಾತೇ ಆಡ್ಲಿಲ್ಲ, ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಅಂದ್ಬಿಟ್ರು ಸಂಪತ್ ಸರ್. ಅವ್ರ ಸಿನಿಮಾದಲ್ಲಿ ನಿಮ್ ಎಲ್ರಿಗೂ ನೀವ್ ಮಾತಾಡ್ತೀರಾ ಅವ್ರ ಬಗ್ಗೆ, ಅಷ್ಟು ಚೆನ್ನಾಗಿದೆ ಅವ್ರ ಪಾತ್ರ. ನನ್ನ ಫೇವ್ರೆಟ್ ಕ್ಯಾರೆಕ್ಟರ್ ಸಂಪತ್ ಸರ್ ಪಾತ್ರ. ಅವ್ರು ಮಾತಾಡ್ತಾ ಇದ್ರು ಅಷ್ಟು ಚೆನ್ನಾಗಿ ಸ್ಕ್ರೀನ್ ತಿಂದಾಕಿದ್ದಾರೆ ಸಿನಿಮಾದಲ್ಲಿ. ಥ್ಯಾಂಕ್ ಯು ಸರ್. ಅಂಡ್
ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಇದ್ದಾರೆ, ಡ್ರ್ಯಾಗನ್ ಮಂಜು ಅವರು ಇದ್ದಾರೆ, ಹಾಗೆ ಬಿ ಸುರೇಶ್ ಸರ್ ಇದ್ದಾರೆ, ಯಶ್ ಶೆಟ್ಟಿ ಅವರಿದ್ದಾರೆ. ಎಲ್ಲರೂ ಬಹಳ ಚೆನ್ನಾಗಿ ಅಭಿಕ್ ಜಗ್ಗಪ್ಪ ಅವರಿದ್ದಾರೆ. ಅದಾದ್ರೆ ಫಸ್ಟ್ಲಿ ಥ್ಯಾಂಕ್ಸ್ ಸತೀಶ್ ಅವ್ರಿಗೆ. ಈ ಸಿನಿಮಾ ಲಾಸ್ಟ್ ಎಂಟ್ರಿ ಸಿನಿಮಾಗೆ ನಾನು ಫೋನ್ ಮಾಡಿ ಹೇಳಿದ್ರು ಈ ಥರ ಒಂದು ಪಾತ್ರ ಇದೆ, ಕೇಳಿ ನಿಮ್ಗೆ ಇಷ್ಟ ಆದರೆ ಸಿನಿಮಾ ಆಮೇಲೆ ಮಾತಾಡೋಣ ಅಂತ. ಸೊ ನನ್ಗೆ ಬಹಳ ಇಷ್ಟ ಆಯಿತು ಈ ಪಾತ್ರ. ಅಂದರೆ ಆ ಕ್ಯಾರೆಕ್ಟರ್ ಗ್ರಾಫ್ ಇರ್ಬೋದು, ಅಥವಾ ನನಗೆ ಕ್ಲೈಮ್ಯಾಕ್ಸಲ್ಲಿ ನನಗೆ ಫಸ್ಟ್ ಟೈಮ್ ಏನೋ ಹೊಸದಾಗಿ ಪ್ರಯತ್ನ, ನನಗೆ ಆ ಎಕ್ಸ್ಪೀರಿಯನ್ಸ್ ಅದಾದ್ಮೇಲೆ ಬೇರೆ ಸಿನಿಮಾದಲ್ಲಿ ಮಾಡಕ್ ಸಿಗುತ್ತೋ, ಆ ಪ್ರಯತ್ನ ಮಾಡಕ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಬ್ಯೂಟಿಫುಲ್ ಆ ಕ್ಯಾರೆಕ್ಟರ್ ಬಂದಿದ್ದಾರೆ. ನನಗೆ ಏನು ಅವರು ಒಂದು ಕತೆ ನರೇಟ್ ಮಾಡಿದ್ರು, ಸ್ಕ್ರಿಪ್ಟ್ ಇಂದ ಸ್ಕ್ರೀನ್ ವರ್ಗು ಬರೋಷ್ಟೊಳಗೆ ಸಾಕಷ್ಟು ಚೇಂಜಸ್ ಆಗುತ್ತೆ. ಬಟ್ ಈ ಸತಿ ಸ್ಕ್ರಿಪ್ಟ್ ಇಂದ ಸ್ಕ್ರೀನ್ ವರ್ಗು ಬರೋಷ್ಟೊಳಗೆ ನಾನು ಏನು ಹೇಳಿದ್ರು, ನನಗೆ ಏನು ತೋರಿಸ್ತೀವಿ ಅಂತ ಹೇಳಿದ್ರು, ಅದೇ ರೀತಿ ನನ್ನನ್ನ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ನನಗೆ ಬಹಳ ಇಷ್ಟ ಆಯ್ತು. ನನಗೆ ತುಂಬಾ ಖುಷಿ ಆಯ್ತು ನನ್ನ ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ. ಯಾಕೋ 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 ನನ್ಯದೆಯಲ್ಲ ಟುಮುಟಕ ಸತ್ತು ಬಂದು ನೀನೇ ಕೇಳು, ಇದು ನಿನ್ನದೇ ಹಾಡು. ಯಾಕೋ 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 ನನ್ಯದೆಯಲ್ಲ ಟುಮುಟಕ ಸತ್ತು ಹೂವ ಮುಡಿಸಲೇನೆ ನಿನ್ನ ಮನೆಗೆ ಬಂದು. ನನ್ನ ಪಿಕ್ಚರ್ ಯಾವುದೇ ರಿಲೀಸ್ ಆದ್ರೂ ನಮ್ಮ ಅಮ್ಮ ಬಂದು ನೋಡ್ತಾ ಇದ್ದಿದ್ದು ಈ ಥಿಯೇಟರ್ ಅಲ್ಲಿ, ಇಲ್ಲಿ ಪ್ರಮೋದ್ ಥಿಯೇಟರ್, ಇಲ್ಲ ಇಲ್ಲಿ ಇಲ್ಲ ಅಲ್ಲಿ. ಸೊ ಎಲ್ಲೋ ಒಂದ್ ಕಡೆ ನಮ್ಮ ಅಮ್ಮ ಎಲ್ಲ ಕೂತಿರ್ತಾರೆ. ಇವತ್ತು ನಾನು ಅವ್ರ ಜಾಗದಲ್ಲಿ ಕೂತ್ಕೊಂಡು ನೆನೆಸ್ಕೋತೀನಿ ಅವ್ರನ್ನ. ಅವ್ರು ನೆನೆಸ್ಕೊಂಡು ಮಾತು ಶುರು ಮಾಡ್ತೀನಿ. ಅವ್ರು ಯಾವಾಗಲೂ ಒಂದೊಂದು ಪಿಕ್ಚರ್ ನೋಡ್ಕೊಂಡು ಬಂದಾಗಲೂ ಕೂಡ ಅವ್ರು ಬರ್ತಾ ಇದ್ದ ಸಿನಿಮಾ ನೋಡೋದಕ್ಕೆ ಅಲ್ವೇ ಇಲ್ಲ, ಸಿನಿಮಾ ನೋಡ್ತಾರೆ. ಆದ್ರೆ ನನ್ನ ಮಗನ ನೋಡಿ ಜನ ಹೇಗೆ ಚಿಂತಿಸ್ತಾರೆ, ಹೇಗೆ ಮೆಚ್ಕೋತಾರೆ, ಎಲ್ಲಿ ಚಿಲ್ಲ ಹೊಡಿತಾರೆ, ಅದನ್ನ ಬಂದು ಮನೆಯಲ್ಲಿ ಅವ್ರು ಎಕ್ಸೈಟ್ ಆಗ್ತಿರಲ್ಲ, ಆ ಖುಷಿನೇ ಮನೆಯನ್ನ ಸಂತೋಷ ಪಡಿಸೋದು. ಅದು ನಿನ್ನ ಮಗಳು, ನಿನ್ನ ತಾಯಿ. ನನಗೆ ನೀನು ಟ್ರೈಲರ್ ಕಾಣಿಸ್ಲಿಲ್ಲ, ನೀನು ಹಾಡು ಕೇಳಿಸ್ಲಿಲ್ಲ, ಏನು ಕಣ್ಣಲ್ಲಿ ನೀರು ಕಾಣಿಸ್ತು, ಅದು ಹೊರಗೆ ಬರ್ಲಿಲ್ಲ, ಅಲ್ಲೇ ಅದನ್ನ ಗೆದ್ದಾಯ್ತು. ಒಳಗೆ ಇಟ್ಕೋಬೇಕು, ಗಂಡಸಾದ್ರು ಯಾವತ್ತು ಕಣ್ಣೀರು ಹಾಕ್ಬಾರ್ದು, ಒಳಗೆ ಇಟ್ಕೋಬೇಕು. ಆ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಆಸೆ ಇದೆ, ಎಷ್ಟು ಕನಸು ಕಟ್ಕೊಟ್ಟಿದೆ ಅನ್ನೋದು ನಿನ್ನ ಮಾತು ಹೇಳ್ತಾರೆ, ನಿನ್ನ ಜೊತೆ ಬಂದಿರೋ ಸ್ನೇಹಿತರೆಲ್ಲ ಹೇಳ್ತಾರೆ. ಸೊ ನಿನ್ನ ಕನಸು ನಿಜ ಆಗಲಿ, ಆಸೆ ನಿಜ ಆಗಲಿ. ನಾನು ಒಂದಂತ ಹೇಳ್ತೀನಿ ರೀ, ಹೆಣ್ಮಕ್ಳಿಗೆ ಡೆಲಿವರಿ ಪೈನ್ ಅಂದ್ರೆ ಗೊತ್ತು, ಆದ್ರೆ ಪ್ರತಿ ಸಿನಿಮಾ ಮಾಡಬೇಕಾದ್ರೆ ಪ್ರತಿ ಒಂದು ಡೆಲಿವರಿ ಪೈನ್. ಆದ್ರೆ ಆಪರೇಷನ್ ಮಾಡೋದು ನೀವು, ಸಿಸೇರಿಯನ್ ಮಾಡೋದು ನೀವು. ಫಸ್ಟ್ ಏನಾದ್ರು ಒಂದು ಆಪರೇಷನ್ ಮಾಡ್ರಿ. ಆಪರೇಷನ್ ಮಾಡಿದ್ರೆ ಎಲ್ಲ ಪಿಕ್ಚರ್ ಅಲ್ಲಲ್ಲೇ ಸತ್ತೋಗೋದಲ್ಲ, ಬದುಕ್ಸ್ರಿ ಫಸ್ಟ್ ಅಲ್ವಾ, ಬದುಕ್ಸ್ರಿ ಫಸ್ಟ್. ಯು ಶುಡ್ ಅಲೋ, ನೋಡ್ಬೇಕು, ಸಿನಿಮಾನ ನೋಡ್ಬೇಕು. ಫಸ್ಟ್ ಆಫ್ ಆಲ್ ಥಿಯೇಟರ್ಗೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಇವತ್ತೊಂದು ರಿಕ್ವೆಸ್ಟ್, ಪ್ರೇಕ್ಷಕರಾಗಿ ಸಿನಿಮಾಗೆ ಹೋಗ್ರಿ, ವಿಮರ್ಶೆ ಮಾಡಕ್ ಮಾತ್ರ ಸಿನಿಮಾಗೆ ಹೋಗ್ಬೇಡಿ. ವಿಮರ್ಶೆ ಮಾಡೋದು ಐಡಿಯಾನೇ ಕೂತಿರ್ತೀರ, ಕೂತ್ಕೊಂಡು ಕಮೆಂಟ್ ಮಾಡೋದು, ಲೈಕ್ ಮಾಡೋದು, ಕಮೆಂಟ್ ಮಾಡೋದು, ಲೈಕ್ ಮಾಡೋದು. ಯಾವನ್ ಕೇಳಿದ್ರೆ ನಿಮ್ ಕಮೆಂಟ್ ನ ಅದ್ರಲ್ಲಿ ₹1 ದುಡ್ಡು ಬರಲ್ಲ. ಫಸ್ಟ್ ಆ ಲೈಕ್ ಸಾಯೋದನ್ನ ಬಿಡ್ರಿ ಸಿನಿಮಾದವ್ರು. ಅವ್ರು ನೀವು ಸಿನಿಮಾ ಸೇರಿದ್ರೆ ಸಿನಿಮಾ ನೋಡ್ತಿರ್ತಾರೆ, ಅವ್ರು ತಗೊಂಡ ಕ್ಯಾಮ್ರಾ ಇಟ್ಕೊಂಡು ಕೂತಿರ್ತೀರಾ, ಅವ್ರು ಸಿನಿಮಾ ನೋಡ್ಬಿಟ್ಟು ನಗ್ತಾ ಕೂತಿರ್ತಾರೆ, ನಗು ಬರ್ದ್ರು ನಗ್ತಾ ಕೂತಿರ್ತಾರೆ ಥಿಯೇಟರ್. ಏನೇನ್ ಬಿಡ್ತೀರ ಅವ್ರನ್ನ? ಪ್ರೇಕ್ಷಕರನ್ನ ಸಿನಿಮಾ ಥಿಯೇಟರ್ ಅಲ್ಲಿ ಪಿಕ್ಚರ್ ನೋಡಕ್ ಬಿಡ್ರಿ. ಅವ್ರು 2.5 ಗಂಟೆ ಅವ್ರ ಮೈ ಮರ್ಸಿದ್ರೆ ನೀನು, ಅದು ಸಿನಿಮಾ ಆಗೋದು. ನೀವು ಅವ್ರಿಗೂ ಪಿಕ್ಚರ್ ಶೂಟ್ ಮಾಡ್ಕೊಂಡು ಅವ್ರನ್ನ ಹಾಕ್ಬಿಡಿ. ಇವತ್ತು ಪ್ರೇಕ್ಷಕರನ್ನ ಕೂಡ ಆಕ್ಟರ್ ಮಾಡಾಕ್ ಬಿಟ್ಟಿದ್ರ, ಥಿಯೇಟರ್ ಆಚೆ ಬರಂಗಿಲ್ಲ, ಮೈಕ್ ತಗೊಂಡಾಗ ಮೈಕ್ ತೋರಿಸ್ಬಿಡ್ತೀರ, ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರು, ಹೆಂಗಿದೆ ಪಿಕ್ಚರ್ ಅಂತ. ಏನ್ ಹೇಳ್ತಾರ, ಏನ್ ಹೇಳಕ್ಕಾಗತ್ತೆ ಪಿಕ್ಚರ್ ಬಗ್ಗೆ? ಈಗ ನಮ್ಮನ್ನ ಕರೆದಿದ್ಯಾ, ನಾವೇನ್ ಹೇಳಕ್ಕಾಗತ್ತೆ? ನಾವು ಚೆನ್ನಾಗಿ ಆಗ್ಲಿ ಅಂತ ಬಯಸ್ಬೋದು, ಬಟ್ ಚೆನ್ನಾಗಿ ಮಾಡ್ಬೇಕಾಗಿರೋ ಕೆಲಸ ನಿಮ್ದು. ನೀವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಹೋಗುತ್ತೆ ಅಷ್ಟೇ, ನಾವು ನಮ್ಮದಿಲ್ಲ ಅಷ್ಟೇ, ಸಿಂಪಲ್ ಅದು. ಸೊ ಫಸ್ಟ್ ಪ್ರೇಕ್ಷಕರು ನೀವು, ಯು ಶುಡ್ ಲರ್ನ್ ಟು ಡೆಲಿವರ್ ದಿ ಬೇಬೀಸ್ ನಾವು, ಇಲ್ಲಾಂದ್ರೆ ಪ್ರಯತ್ನ ಇಲ್ಲ. ಥಿಯೇಟರ್ಗೆ ಹೋಗ್ತಿರೋ ಬಿಡ್ತಿರಲ್ಲ, ನೀವು ಸಿನಿಮಾ ಒಬ್ಬ ಪ್ರೀತಿಯಿಂದ ಮಾಡಬೇಕಾರೆ ಹೋಗ್ರಿ ಫಸ್ಟ್ ಥಿಯೇಟರ್ ಒಳಗೆ. ಒಬ್ಬನಿಗೋಸ್ಕರ ₹100 ಟಿಕೆಟ್ ಕೊಟ್ಟು ಸಿನಿಮಾ ನೋಡೋದಿಲ್ವಾ? ಆಯ್ತು, ₹100 ಕಳೀರಿ, ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ. ಆಸೆ ಪಟ್ಟು ಸಿನಿಮಾ ಮಾಡೋಕೆ, ಕನಸು ಕಟ್ಟು ಸಿನಿಮಾ ಮಾಡೋಕೆ ₹100 ಕೊಡಕ್ಕಾಗಲ್ವೇನ್ರಿ? ಯಾರ ಕೈಲಿ ಒಬ್ಬೊಬ್ಬರು ಪ್ರೇಕ್ಷಕರು ಕೊಡಕ್ಕಾಗಲ್ವೇನ್ರಿ? ನೋಡ್ರಿ, ಒಂದಷ್ಟು ಸಿನಿಮಾ ಗೆಲ್ಸ್ರಿ, ಏನು ಹೋಗಲ್ಲ, ಗಂಟೇನು ಹೋಗೋದಿಲ್ಲ. ಮೊಬೈಲ್ ಯಾವತ್ತು ಬಿಡ್ತೀರೋ, ಕಮೆಂಟ್ ಹಾಕೋದು, ಲೈಕ್ ಹಾಕೋದು ಬಿಡ್ತೀರೋ, ಅದು ಚೆನ್ನಾಗಿರುತ್ತೆ.
ಫಸ್ಟ್ ಅಷ್ಟೇ. ಥಿಯೇಟರ್ ಒಳಗೆ ಮಾತ್ರ ಮೊಬೈಲ್ ಹೋದ್ರೆ ಹೋಯ್ತು. ಬಿಕಾಸ್ ನೀವು ಸಿನಿಮಾ ನೋಡೋದು ಫಸ್ಟ್ ಒಂದು ರೀಲ್ ಸಿನಿಮಾ ಆಗಿರಲ್ಲ, ಲೈಕ್ ಸ್ಟಾರ್ಟ್ ಆಗುತ್ತೆ, ಕಮೆಂಟ್. ಒಂದು ರೀಲಲ್ಲಿ ಏನ್ ಗೊತ್ತಾಗುತ್ತೆ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ? ಕಮೆಂಟ್ ಮಾಡೋದು ಮುಖ್ಯನಾ? ಪ್ರತಿ ಒಂದ್ರಲ್ಲೂ ಕೊಂಕು ಕಂಡಿಡಿಯತೆ ಮುಖ್ಯನಾ ಎಲ್ಲರಿಗೂ? ಕೊನೆಯವರೆಗೂ ಸಿನಿಮಾ ನೋಡ್ರಿ, ಪ್ರೀತಿಯಿಂದ ಒಂದು ಸಿನಿಮಾ ನೋಡ್ರಿ. ಆಮೇಲೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅನ್ನೋದು ನಮ್ಮ ಥಿಯೇಟರ್ ಕಲೆಕ್ಷನ್ ಕಾಣಾಗಿ ಹೇಳುತ್ತೆ. ಅದು ಫಸ್ಟ್. ನಾವು ಎಷ್ಟು ಪ್ರೀತಿಯಿಂದ ಸಿನಿಮಾ ಮಾಡ್ತೀವಿ ಅವನು ಮುಂದೆ ಗೊತ್ತಾಗಿದ್ದು ನನಗೆ. ಅವ್ನು ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ, ತುಂಬಾ ಶ್ರಮ ಪಟ್ಟಿದ್ದಾನೆ, ತುಂಬಾ ಆಸೆಯಿಂದ ಸಿನಿಮಾ ಮಾಡಿದ್ದಾನೆ. ಇಷ್ಟೇ ಅಲ್ವಾ ನಾವು ಮಾಡೋಕ್ಕಾಗೋದು? ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಸಿನಿಮಾ ಬಗ್ಗೆ ಅಲ್ವಾ? ನಾವೆಲ್ಲ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಗೊತ್ತಿಲ್ಲ, ನಾವು ಸಿನಿಮಾ ನೋಡೇ ಇಲ್ಲ. ನಾವು ಸುಮ್ಮನೆ ಸಿನಿಮಾ ಬಗ್ಗೆ ಪ್ರೊಡೆ ಬಿಟ್ಕೊಂಡು ಕೂತ್ಕೊಂಡ್ರು ಪ್ರಯೋಜನ ಆಗಿದೆ. ನೀವು ಬನ್ನಿ ಮೇಡಮ್, ಇಲ್ಲಿ ಮೇಡಮ್, ಸರ್ ಬನ್ನಿ ಬನ್ನಿ. ನಾನೇ ಪ್ರಶ್ನೆ ಕೇಳ್ತೀನಿ, ಸಿನಿಮಾ ಹೇಗಿತ್ತು? ಸುಳ್ಳಿಲ್ದೆ ನಿಜ ಹೇಳಿ. ಬನ್ನಿ, ನೀವ್ ಹೇಳಿದ್ರಾ ಅವ್ನು ನಿಮ್ಮ ನಂಬ್ಕೊಂಡು ಏರಿಯಾ ಎಲ್ಲ ಮಾಡಿದ್ದಾನೆ. ಬನ್ನಿ, ಇವಾಗ ನೀವು ಜವಾಬ್ದಾರಿ ನಿಮ್ಮೆಲ್ಲ ಹಾಕಿದ್ದೀವಿ ನಾವು. ಬನ್ನಿ ಬನ್ನಿ ಸಿನಿಮಾ ನೋಡಿದ್ದೀರಲ್ವಾ? ಎಲ್ರಿಗೂ ನಮಸ್ಕಾರ. ನಾವು ಸಿನಿಮಾವನ್ನ ನೋಡಿದ್ದೀವಿ. ಎಲ್ಲಾ ಪಾತ್ರಗಳು ಅದ್ಭುತವಾಗಿ ಬಂದಿದೆ. ಸಬ್ಜೆಕ್ಟ್ ಏನು ತಗೊಂಡಿದಾರೋ ಆ ಸಬ್ಜೆಕ್ಟ್ ಬಹಳ ಅದ್ಭುತವಾದಂತ ಸಬ್ಜೆಕ್ಟ್. ಆ ಕಾರಣಕ್ಕೆ ಬಹಳ ತುಂಬಾ ಚೆನ್ನಾಗಿ ಬಂದಿದೆ. ಯಾಕೆ ನನ್ನ ಮಗಳು ಮಾಡ್ಬಿಟ್ಟಿದ್ದಾಳೆ ಅಂತ ಉಗುಳುವಂಥದ್ದಲ್ಲ, ಬಹಳ ಕಷ್ಟಪಟ್ಟಿದ್ದಾರೆ. ನಾನು ಕೊನೆಯಲ್ಲಿ ರೋಷ ಆಗ್ಬಿಡ್ತು ನಿಜವಾಗ್ಲೂ. ನಾನೊಬ್ಬ ರಿಯಲ್ ಪೊಲೀಸ್ ಮನ್. ಇಷ್ಟು ಬೇಗ ಪೊಲೀಸ್ ಹೊಟ್ಟೋಗ್ಬಿಡ್ತಲ್ಲ ಅಂತ ಪ್ರತಿ ದಿವಸ ಹೊಟ್ಟೆ ಹೊರ್ಕೊಡುವಂತವ್ರು, ಬೇಗ ಹೊಟ್ಟೈತಲ್ಲ ಪೊಲೀಸ್ ಅಂತ. ಹಾಗೆ ಸಿನಿಮಾ ನೋಡಿದಾಗ ಮೈಯೆಲ್ಲ ಒಂಥರ ಬೆಂಕಿ ಆಯ್ತು. ಕೊಚ್ಚಿ ಅವನ್ನ ಕಾವೇರಿ ಒಳ್ಳೆ ಬಿಸಾಕ್ಬೇಕಾಗಿತ್ತು ಸರ್. ನೀವು ಮನುಷ್ಯನ ಬೇರೆ ಆಗಿದೆ ಅಲ್ಲಿ. ಆ ಮಟ್ಟಕ್ಕೆ ನನಗೆ ಅದೇ ತರ ಅವರು ಸಹ ಸಂಪತ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಇವ್ರ ಜೊತೆ ನೀನಾಶ್ರಮ ಸತೀಶ್ ಅವ್ರ ಜೊತೆ ಅದನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಮೈಯೆಲ್ಲ ಬೆಂಕಿ ಆಗ್ತಿದೆ. ಮತ್ತೆ ಅದ್ಭುತವಾಗಿ ಬಂದಿದೆ. ದಯಮಾಡಿ ತಾವೆಲ್ಲ ಥಿಯೇಟರ್ಗಳಿಗೆ ಬಂದು ಪಿಕ್ಚರ್ನ ಬಹಳ ಎಂಜಾಯ್ ಮಾಡ್ತೀರಿ, ಖುಷಿ ಪಡ್ತೀರಿ. ಮತ್ತೆ ಎಲ್ಲ ಲ್ಯಾಂಗ್ವೇಜ್ಗಳಲ್ಲೂ ಸಹ ಇದನ್ನ ಬಹಳ ಇಷ್ಟಪಡ್ತಾ ಇದ್ದಾರೆ. ದಯಮಾಡಿ ನಾವೆಲ್ಲ ಥಿಯೇಟರ್ಗೆ ಹೋಗೋಣ. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಯಾರೋ ಹೇಳಿದ್ನ ಮಾತು ಕಟ್ಕೊಂಡು ನಾವು ಸಿನಿಮಾಗಳನ್ನ ಸೋಲಿಸ್ಬಿಡ್ತಾ ಇದೀವಿ. ಕನ್ನಡ ಸಿನಿಮಾಗಳನ್ನ ಸುಮ್ಮನೆ ಕಾಮೆಂಟ್ ಮಾಡೋದು, ಯಾರೋ ಹೇಳಾದ್ಮೇಲೆ ಕೇಳುವಂಥದ್ದು ನಾವೆಲ್ಲ ಮಾಡಿ ಈಗಾಗಲೇ ಬೇರೆ ತೆರೆಮರೆಗೆ ಸರಿದು ಹೋಗ್ಬಿಡ್ತಾ ಇದೀವಿ. ಆದ್ರೆ ಬೇರೆ ಲ್ಯಾಂಗ್ವೇಜ್ಗಳೇನಿದೆ, ಬೇರೆ ಭಾಷೆಗಳೆಲ್ಲ ಬಹಳ ಅದ್ಭುತವಾಗಿ ಬೆಳೀತಾ ಇದ್ದಾವೆ. ನಾವೆಲ್ಲ ಥಿಯೇಟರ್ಗೆ ಹೋಗಿ ಮಾತ್ರ ನಾವು ಕೂತ್ಕೊಂಡು ನೋಡಿ ಆಮೇಲೆ ನಮ್ಗೆ ಏನ್ ಅನ್ನಿಸ್ತದೋ ಅದನ್ನ ನಾವು ಬೇರೆ ಮಾತಾಡಿದ್ರೆ ಸರಿ ಇರ್ತದೆ. ಅದು ಮೊದಲೇ ಮಾತಾಡಿ ನಮ್ಮನ್ನು ನಾವು ಹೊಂದ್ಕೊಳ್ಳುವಂಥದ್ದು ಮಾಡಬಾರದು. ಮನಸ್ಸಿಗ ನಮ್ ಜೊತೆ ನಾವು ಹೋಗ್ತೀವಿ, ಬೈತೀವಿ ನೀವು ಸರ್. ನೀವು ಒಂಚೂರು ಆ ಕಡೆ ಹೋಗ್ಬೇಕಂತ ನಿಮ್ಗೆ ಅವ್ರು ಬೈತವ್ರೆ ನೋಡಿ. ಪ್ಲೀಸ್ ಸರ್, ಸರ್ ಒಂಚೂರು ನೀವು ಈ ಕಡೆ ಬಂದ್ರೆ ಸ್ವಲ್ಪ ಒಂದ್ ಸ್ವಲ್ಪ ಆಯ್ತು. ಎಸ್ ಸರ್. All the best of the trail. All the best of the trail. ಮಕ್ಕಳಿಗಿಂತ ಯಾರ್ರೀ ಮನಸ್ಸು ಹಾರೈಸ್ತಾರೆ? ತಾಯಿ ಅಂತ ಬೇರೆ ಅವಳೇ ಮಾಡ್ಲಿ.